ವಿದ್ಯಾರ್ಥಿಗಳೇ, ನೀವು ಏನೇನು ಮಾಡ್ತೀರಿ ಅನ್ನೋದು ಎಲ್ಲ ತಿಳಿಸಿ ಹೇಳ್ತಾರ. ಒಂದು ಮೋಟಾರ್ 50 ಸೆಕೆಂಡುಗಳಲ್ಲಿ 500 ಮೀಟರ್ಗಳಷ್ಟು ಪ್ರಯಾಣಿಸಿತು. ಅದರ ಸರಾಸರಿ ವೇಗ ಎಷ್ಟು ಅಂತ ಕೇಳ್ತಾರೆ. ಇಲ್ಲೇ ಎದ್ರಾಗ ಕೊಟ್ಟಾರ, ಇದನ್ನ ಸೆಕೆಂಡಿನ್ಯಾಗ ಕೊಟ್ಟಾರ. 1 ಸೆಕೆಂಡ್ಗೆ ತಗೋಬೇಕು. ಸರಾಸರಿ ಅಂದ್ರೆ 50 ಸೆಕೆಂಡ್ಗೆ ಎಷ್ಟು ಹೊತ್ತು, 1 ಸೆಕೆಂಡ್ಗೆ ಎಷ್ಟು ಅಂತ ಕೇಳ್ತಾರೆ. ಆಮೇಲೆ 50 ಗಂಟೆಗಳಲ್ಲಿ 500 ಕಿಲೋಮೀಟರ್ ಓಡಿದರೆ ಸರಾಸರಿ ಎಷ್ಟು ಗಂಟೆಗೆ ತಗೋಬೇಕು. 50 ನಿಮಿಷಕ್ಕೆ 500 ಮೀಟರ್ ಓಡಿದರೆ ಸರಾಸರಿ ಎಷ್ಟು 1 ನಿಮಿಷಕ್ಕೆ ತಗೋಬೇಕು. ಸರಾಸರಿಯನ್ನು ಯಾವಾಗಲಾದರೂ 1 ಸೆಕೆಂಡಿಗೆ, 1 ನಿಮಿಷಕ್ಕೆ, 1 ಗಂಟೆಗೆ, 1 ಸೆಕೆಂಡಿಗೆ ಇದನ್ನು ನೆನ್ಪಿಟ್ಕೋಬೇಕು. ಸರಾಸರಿ ತೆಗೆದ್ರೆ 1 ಸೆಕೆಂಡಿಗೆ ಅಥವಾ 1 ನಿಮಿಷಕ್ಕೆ ಅಥವಾ 1 ಗಂಟೆಗೆ ಇದನ್ನ ನೆನ್ಪಿಟ್ಕೋಬೇಕು. ಎದ್ರಾಗದಪ್ಪ ಅಂತಂದ್ರೆ ಇದು ಸೆಕೆಂಡಿನಾಗದಪ್ಪ ಅಂತಂದ್ರೆ 1 ಸೆಕೆಂಡಿಗೆ ಎಷ್ಟು ಹೋತು, ಅದೇ ಸರಾಸರಿ. 1 ಸೆಕೆಂಡಿಗೆ ಕ್ರಮಿಸಿದ ದೂರ, 1 ಸೆಕೆಂಡಿಗೆ ಕ್ರಮಿಸಿದ ದೂರವೇ ಸರಾಸರಿ. 50 ಸೆಕೆಂಡಕ್ಕೆ 500 ಮೀಟರ್ ಕ್ರಮಿಸಿದ್ರೆ ಸರಾಸರಿ ಅಂದರೆ ಎಷ್ಟು ಹಚ್ಬೇಕು, 1 ಸೆಕೆಂಡಿಗೆ ಎಷ್ಟು. 50 ನಿಮಿಷಗಳಲ್ಲಿ 500 ಮೀಟರ್ ಕ್ರಮಿಸಿದರೆ 1 ನಿಮಿಷಕ್ಕೆ ಎಷ್ಟು. ನಿಮಿಷದಾಗ ಕೊಟ್ಟಿದ್ದ ಅಂದ್ರೆ 1 ನಿಮಿಷಕ್ಕೆ ತಕ್ಕೋರಿ. ಗಂಟೆದಾಗ ಕೊಟ್ಟಿದ್ದ ಅಂದ್ರೆ 1 ಗಂಟೆಗೆ ತಕ್ಕೋಬೇಕು. ಸರಾಸರಿ ಯಾವಾಗಲೂ 1 ಗಂಟೆಗೆ, 1 ನಿಮಿಷಕ್ಕೆ, 1 ಸೆಕೆಂಡಿಗೆ ಇದು ಸರಾಸರಿ. ಈಗ ನೋಡಿ, 50 ಸೆಕೆಂಡಿಗೆ ಬರೋಬರಿ ಮಾಡಿರಲ್ಲ ನೀವೆಲ್ಲರೂ. ನೋಡಿ, 50 ಸೆಕೆಂಡಿಗೆ ಬರೋಬರಿ 50 ಸೆಕೆಂಡಿಗೆ ಬರೋಬರಿ 500 ಮೀಟರ್ ಆದರೆ 500 ಮೀಟರ್ ಏನು, 50 ಸೆಕೆಂಡಿಗೆ 500 ಸರಾಸರಿ ಅಂದ್ರೆ ಏನು, 1 ಸೆಕೆಂಡಿಗೆ. 1 ಸೆಕೆಂಡಿಗೆ ಬರೋಬ್ಬರಿ ಎಷ್ಟು. ಇಲ್ಲೇ ಸೆಕೆಂಡಿಗೆ ಅಂದ್ರೆ ನೀವು ಅಲ್ಲಿ ಕೊಟ್ಟಿಲ್ಲ, 1 ಸೆಕೆಂಡಿಗೆ ಅಂತ ಅರ್ಥ ಮಾಡ್ಕೋಬೇಕು. 1 ಗುಂಡ್ಲೆ 500 ಸರ್ವಾಸ ಬಾಗಲೆ 50. ನೋಡಿ, ಈ ಪೂಜೋತು ಈ ಪೂಜೋತು 5 ಒಂದಲೆ 5 ಹತ್ತಲೆ ಬರೋಬ್ಬರಿ ಎಷ್ಟು, 10 ಮೀಟರ್. ಬರೋಬ್ಬರಿ 1 ಸೆಕೆಂಡಿಗೆ 1 ಸೆಕೆಂಡಿಗೆ ಬರೋಬ್ಬರಿ 10 ಮೀಟರ್. 10 ಮೀಟರ್ ಎಲ್ಲದ ಅದಕ್ಕೆ ಉತ್ತರ ಹಾಕಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ತಿಳಿತಲ್ಲ. ಸೆಕೆಂಡಿಗೆ 10 ಮೀಟರ್ ಉತ್ತರ ಸಂಖ್ಯೆ ಬಿ. ಯಾವುದೇ ಒಂದು ಗಣಿತವನ್ನು ಮಾಡುವಾಗ ನೀವು ಸರಾಸರಿ ಅಂದರೆ 1 ಗಂಟೆಗೆ 1 ಹಣ್ಣಿನ ಬೆಲೆ, 12 ಹಣ್ಣುಗಳ ಬೆಲೆ 60 ರೂಪಾಯಿ ಇದ್ರೆ ಸರಾಸರಿ ಬೆಲೆ ಎಷ್ಟು, 1 ಹಣ್ಣಿಂದ ಹಚ್ಕೋಬೇಕು. ಆಮೇಲೆ 12 ಗಂಟೆಗಳಲ್ಲಿ 600 ಕಿಲೋಮೀಟರ್ ಕ್ರಮಿಸಿದರೆ ಸರಾಸರಿ ಎಷ್ಟು, 1 ಗಂಟೆಗೆ ಹಚ್ಚೋದು. 60 ನಿಮಿಷಗಳಲ್ಲಿ ಏನು 60 ಕಿಲೋಮೀಟರ್ ಕ್ರಮಿಸಿದರೆ ಸರಾಸರಿ ಎಷ್ಟು, 1 ನಿಮಿಷಕ್ಕೆ ಹಚ್ಚೋದು. ಎದುರಾಗಿರ್ತದ ಅದನ್ನು 1ಕ್ಕೆ ತಕ್ಕೋಬೇಕು. 1ಕ್ಕೆ ಸೆಕೆಂಡಿನಾಗಿದ್ರೆ 1 ಸೆಕೆಂಡ, ನಿಮಿಷನಾಗಿದ್ರೆ 1 ನಿಮಿಷಕ್ಕೆ, ಗಂಟೆಗಳದೊಳಗೆ ಇತ್ತಂದ್ರೆ 1 ಗಂಟೆಗೆ ತೆಗೆಯುವ ಅಳತೆ ಯಾವೆಲ್ಲ ಸರಾಸರಿ ಇರ್ತವೆ. ಅದನ್ನು ಸರಿಯಾಗಿ ನೀವು ತಿಳ್ಕೊಂಡು ಫೇರ್ದಾಗ ಬರ್ಕೋರಿ. 50 ಸೆಕೆಂಡಿಗೆ 500 ಮೀಟರ್ ಆದರೆ 1 ಸೆಕೆಂಡಿಗೆ ಎಷ್ಟು. 1 ಸೆಕೆಂಡ್ ಅಂದ್ರೆ ಇದು 1 ಸೆಕೆಂಡ್, 0.1 ತಪ್ಪು. ಹೆಂಗೆ ವಿಚಾರ ಮಾಡ್ತದಂದ್ರೆ ಅವ, ಈಗ ಸದ್ಯ ನಿಮಗೆ ಇದು 500 ಮೀಟರ್ದಾಗ 50 ಕಳಿ ಹುಡುಗರು ಇರ್ತಾರ. ಈ 450 ಯಾಕೆ ಇಟ್ಟಿರೋದು ಮೊದಲು ತಿಳ್ಕೊಬೇಕು ನೀವು. 500 ಮೀಟರ್ದಾಗ ಒಳಗೆ ಹುಡುಗರು ಏನು ಮಾಡ್ತಾರ, 50 ಏನು ಮಾಡಿಬಿಡ್ತಾರ, ಕಳೀತಾರ. 500ದಾಗ 50 ಕಳೆದ್ರೆ 450 ಮೀಟರ್ ಅಥವಾ ಅದನ್ನ ಹಾಕಿದ್ರೆ ತಪ್ಪು. 50ಕ್ಕೆ 500ಕ್ಕೆ ಗುಣಾಕಾರ ಮಾಡ್ತಾರ ಒಬ್ಬೊಬ್ರು, ಇದು ಬರ್ತದ, ಅದು ತಪ್ಪು. ಈಗ 0.1 ಮೀಟರ್ ಅಂತೂ ಬರೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, 5 ಒಂದಲೆ ಈ 0 ಹೊತ್ತು 5 ಒಂದಲೆ 5 ಹತ್ತಲೆ ಯಾವಾಗೆಲ್ಲ 10 ಮೀಟರ್ ಪ್ರತಿ ಸೆಕೆಂಡಿಗೆ ಬರೋಬರಿ 10 ಮೀಟರ್ ಇದ್ದರೇ ಉತ್ತರ ಆಗ್ತದೆ. 0.1 ತಪ್ಪು. ತಿಳಿತಲ್ಲ. ಸರಿಯಾಗಿ ಉತ್ತರ ಹಾಕಬೇಕು, ಸರಿಯಾಗಿ ನೋಡ್ಕೋಬೇಕು, ಸರಿಯಾಗಿ ತುಂಬಬೇಕು. ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋರಿ. ಚಂದಂಗೆ ಗಣಿತನ ಫೇರ್ದಾಗ ಬರ್ಕೊಳ್ಳಿ, ಮುಂದಿನ ಗಣಿತ ಮಾಡಿ.